ಇತ್ತೀಚಿನ ದಿನಗಳಲ್ಲಿ ಬ್ರೇಕ್ಫಾಸ್ಟ್ ಪಟ್ಟಿಯಲ್ಲಿ ಓಟ್ಸ್ ಪ್ರಮುಖ ಪಾತ್ರವನ್ನು ಪಡೆದಿದೆ. ಇದರಲ್ಲಿ ಪೌಷ್ಟಿಕಾಂಶ ಇದೆ, ಹಾಗೆ ನಾರಿನ ಅಂಶ ಇದೆ, ಜೊತೆಗೆ ತೂಕ ಇಳಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಆದ್ರೆ ಈ ಹೇಳಿಕೆಗಳು ನಿಜನಾ? ಓಟ್ಸ್ ನಿಜವಾಗಿಯೂ ಆರೋಗ್ಯಕರನಾ? ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಅಂತ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕಳೆದ ದಶಕಗಳಲ್ಲಿ ಓಟ್ಸ್ ಬಳಕೆ ಹೆಚ್ಚಾಗಿದೆ, ಆದರೆ ಸಂಸ್ಕರಿಸಿದಂತಹ ಓಟ್ಸ್ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತಾರೆ ತಜ್ಞರು. ಅಷ್ಟೇ ಅಲ್ಲದೆ ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಕೂಡ ಹೇಳ್ತಾರೆ. ಓಟ್ಸ್ ಮೀಲ್ ಅಥವಾ ರೆಡಿ ಟು ಈಟ್ ಓಟ್ಸ್ ಅಥವಾ ಹೆಚ್ಚಾಗಿ ಪ್ರೋಸೆಸ್ ಆಗಿರುವಂತಹ ಓಟ್ಸ್ ಅನ್ನ ಸೇವನೆಯಿಂದಾಗಿ ನಿಮಗೆ ಅಗತ್ಯಕ್ಕಿರುವಂತಹ ನಾರಿನಾಂಶ ದಕ್ಕೋದಿಲ್ಲ. ಜೊತೆಗೆ ಈ ರೀತಿ ಪ್ರೋಸೆಸ್ ಮಾಡಿರುವಂತಹ ಓಟ್ಸ್ ನಲ್ಲಿ ಸಂಸ್ಕರಿಸಿದಂತಹ ಸಕ್ಕರೆ ಇರುತ್ತೆ. ಇದು ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನ ಹೆಚ್ಚಿಸಬಹುದು. ಸಂಸ್ಕರಿಸದೇ ಇರುವಂತಹ ಅಂದ್ರೆ ಅನ್ಪ್ರೋಸೆಸ್ಡ್ ಆಗಿರುವಂತಹ ಸ್ಟೀಲ್ ಕಟ್ ಓಟ್ಸ್ ಪೌಷ್ಟಿಕಾಂಶ ಭರಿತವಾಗಿರುತ್ತೆ. 100 ಗ್ರಾಂ ಸ್ಟೀಲ್ ಕಟ್ ಓಟ್ಸ್ ನಲ್ಲಿ ಸುಮಾರು 370ರಿಂದ 390ರಷ್ಟು ಕಿಲೋ ಕ್ಯಾಲೋರಿಗಳಿರುತ್ತೆ. ಹಾಗೆ 100 ಗ್ರಾಂ ಫೈಬರ್, 14 ಗ್ರಾಂ ಪ್ರೋಟೀನ್, ಹಾಗೆ 6.5 ಗ್ರಾಂ ಅಷ್ಟು ಫ್ಯಾಟ್ ಇರುತ್ತೆ. ಆದ್ರೆ ಸಂಸ್ಕರಿಸಿದಂತಹ ಓಟ್ಸ್ ಸೇವನೆಯಿಂದಾಗಿ ನಿಮ್ಮ ಗ್ಲೈಸೆಮಿಕ್ ಇಂಡೆಕ್ಸ್ ಮಟ್ಟ ಹೆಚ್ಚುತ್ತೆ. ಹಾಗೆ ಇದರಲ್ಲಿ ಫೈಬರ್ ಅಂಶ ಕಡಿಮೆ ಇರುತ್ತೆ. ಜೊತೆಗೆ ಸಕ್ಕರೆ ಮಟ್ಟದ ಏರಿಳಿತಕ್ಕೆ ಕಾರಣವಾಗಿ ಕೊನೆಯಲ್ಲಿ ತೂಕ ಹೆಚ್ಚಳವಾಗುತ್ತೆ. ಇನ್ನು ಮಧುಮೇಹಿಗಳಿಗೆ ಅಂದ್ರೆ ಡಯಾಬಿಟಿಸ್ ಇರುವಂತವರಿಗೆ ಓಟ್ಸ್ ಶಿಫಾರಸು ಮಾಡಿದ್ರೂ ಕೂಡ ಸಂಸ್ಕರಿಸಿದಂತಹ ಓಟ್ಸ್ ಅನ್ನ ತಿನ್ನೋದು ಅಪಾಯಕಾರಿ ಅಂತ ತಜ್ಞರು ಹೇಳ್ತಾರೆ. ಈ ರೀತಿ ಸಂಸ್ಕರಿಸಿದಂತಹ ಓಟ್ಸ್ ಸೇವನೆಯಿಂದಾಗಿ ಕೆಲವು ಸಮಯಗಳಲ್ಲಿ ಬ್ಲೋಟಿಂಗ್, ಬೇದಿ, ಆಸಿಡ್ ರಿಫ್ಲೆಕ್ಸ್ ಅಥವಾ ನಿಶಕ್ತಿಗೆ ಕಾರಣ ಆಗಬಹುದು. ಇದಲ್ಲದೆ ಓಟ್ಸ್ ನಲ್ಲಿರುವಂತಹ ಮತ್ತೊಂದು ಅಪಾಯಕಾರಿ ಅಂಶವೇನೆಂದ್ರೆ ಅದರಲ್ಲಿರುವಂತಹ ಗ್ಲೈಫೋಸೇಟ್. ಇದು ಕೃಷಿ ಬೆಳೆಗಳಲ್ಲಿ ಬಳಸುವಂತಹ ಕಳೆನಾಶಕವಾಗಿದ್ದು ಧಾನ್ಯಗಳು ಕೂಡ ಇದನ್ನ ಹೀರ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿಯ ಆಹಾರಗಳನ್ನ ನೀವು ಸೇವಿಸಿದಾಗ ಇದು ರಕ್ತ ಪ್ರವಾಹಕ್ಕೆ ಸೇರುತ್ತೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಇದರ ಸೇವನೆಯಿಂದಾಗಿ ಕ್ಯಾನ್ಸರ್ ಕೂಡ ಆಗಬಹುದು. ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಮಲ್ಲೊಂದು ಪ್ರಶ್ನೆ ಮೂಡುತ್ತೆ, ಹಾಗಾದ್ರೆ ಆರೋಗ್ಯಕರ ಆಯ್ಕೆ ಯಾವುದು ಅಂತ. ಸಂಸ್ಕರಿಸಿದ ಅಂದ್ರೆ ಪ್ರೋಸೆಸ್ ಆಗಿರುವಂತಹ ಓಟ್ಸ್ ಅನ್ನ ದೀರ್ಘಕಾಲದಲ್ಲಿ ಸೇವನೆ ಮಾಡೋದ್ರಿಂದ ಕರುಳಿನ ಆರೋಗ್ಯಕ್ಕೆ ಹಾನಿಯಾಗತ್ತೆ. ವಿವಿಧ ಧಾನ್ಯಗಳನ್ನ ಕಾಲ ಕಾಲಕ್ಕೆ ಬದಲಾಯಿಸೋದು ಉತ್ತಮ ಅಂತಾರೆ ತಜ್ಞರು. ಇನ್ನು ಆರೋಗ್ಯಕರ ಆಯ್ಕೆ ಬೇಕು ಅಂತಾದ್ರೆ ಆರ್ಗ್ಯಾನಿಕ್ ಆಗಿ ಬೆಳೆದಂತಹ ಸ್ಟೀಲ್ ಕಟ್ ಓಟ್ಸ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಜೊತೆಗೆ ಇದರಲ್ಲಿ ಯಾವುದೇ ರೀತಿ ಕಳೆನಾಶಕ ಅಥವಾ ರಾಸಾಯನಿಕ ಇಲ್ಲ ಅಂತ ಕೂಡ ನೀವು ಪತ್ತೆ ಹಚ್ಕೊಳ್ಬೇಕಾಗತ್ತೆ. ಇನ್ನು ತಜ್ಞರ ಪ್ರಕಾರ ಅಕ್ಕಿ, ರಾಗಿಯಂತಹ ತೊಳೆಯಬಹುದಾದಂತಹ ಧಾನ್ಯಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಇದನ್ನ ನೀವು ತೊಳೆದು ಬಳಸಬಹುದು. ನೆನಪಿನಲ್ಲಿಡಿ, ಒಂದು ಧಾನ್ಯ ಬೇಯಿಸೋದಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಂಡ್ರೆ ಅದು ಕಡಿಮೆ ಸಂಸ್ಕರಿಸಿದೆ ಅಂತ ಅರ್ಥ. ಇನ್ನು ಪ್ಯಾಕೇಜಿಂಗ್ ಯಾವತ್ತೂ ಕಾಂಪ್ಲೆಕ್ಸ್ ಆಗಿದೆ ಅಂದ್ರೆ ಅದರ ಅರ್ಥ ಆ ಆಹಾರ ಪದಾರ್ಥವನ್ನ ಹೆಚ್ಚು ಪ್ರೋಸೆಸ್ ಮಾಡಲಾಗಿದೆ ಅಂತ. ಹಾಗಾಗಿ ನೀವು ಓಟ್ಸ್ ಅನ್ನ ಆಯ್ಕೆ ಮಾಡಬೇಕಾದ್ರೆ ಇವೆಲ್ಲ ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಈ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ, ಹಾಗೆ ಲೇಖನಗಳನ್ನ ಓದಿ.